ರೂಪಾ ಅಯ್ಯರ್ ಅವರ ಪ್ರಕಾರ ಆಧ್ಯಾತ್ಮ ಅಂದರೆ ಏನು? ನಿಮ್ಮ ಜೀವನದ ನಡವಳಿಕೆ, ನಡತೆ, ನೀವು ನಡೆಸೋ ಜೀವನದ ಮಾರ್ಗವೇ ಆಧ್ಯಾತ್ಮ. ಆತ್ಮ ಅಂತ ಲಿಟ್ರಲ್ ಮೀನಿಂಗ್ ಏನು ಅಂದರೆ ಆತ್ಮದ ಸಂಶೋಧನೆ ಮಾಡೋದು. ಸೊ ಆತ್ಮದ ಸಂಶೋಧನೆ ಮಾಡ್ಕೊಂಡು ಹೋದಾಗ ನಿಮಗೆಲ್ಲ ವರ್ಕ್ ಆಗುತ್ತೆ ಅಂದಾಗ ನೀವೇನು ಮರದ ಕೆಳಗೆ ಕೂತು ತಪಸ್ಸು ಮಾಡಿಕೊಂಡ್ರು ಅಂತಲ್ಲ. ಕೃಷ್ಣ ಅದನ್ನೇ ಗರುಡ ಪುರಾಣದಲ್ಲಿ ವಿಷ್ಣು ಹೇಳ್ತಾನೆ, ಗರುಡ ನಾನು ಎಲ್ರಿಗೂ ಮುಕ್ತಿ ಕೊಡೋ ಹಾಗಿದ್ದಿದ್ರೆ, ಅಂದರೆ ಊರೆಲ್ಲ ಬಿಟ್ಬಿಟ್ಟು ಕಾಡಲ್ಲೇ ಕೂತು ತಪಸ್ಸು ಮಾಡೋ ಅಂಥವ್ನಿಗೆ ಮುಕ್ತಿ ಕೊಡೋ ಹಾಗಿದ್ರೆ ಹುಲಿ ನರಿಗಳಿಗೂ ಕೊಡ್ತಿದ್ದೆ, ನೀನು ಇಲ್ಲಿದ್ದು ಕರ್ಮಗಳನ್ನು ಮುಗಿಸ್ಬೇಕು ಅಂತ ಹೇಳ್ತಾನೆ. ಸೊ ಆಧ್ಯಾತ್ಮವನ್ನು ಅಳವಡಿಸ್ಕೊಂಡು ಜೀವನದ ಕರ್ಮಗಳನ್ನು ನೀನು ಪುಣ್ಯಕರ್ಮಗಳನ್ನು ಪಾಪಕರ್ಮನೂ ನಲ್ಲಿಫೈ ಮಾಡಿ ನೀನು ಹೇಗೆ ಮುಗಿಸ್ಬಿಟ್ಟು ಮುಕ್ತಿಗೆ ಹೋಗ್ತೀಯ ಅಂತ ಅನ್ನೋದು. ಸೊ ಅದು ನೀವು ಇಲ್ಲೇ ಇದ್ಕೊಂಡೆ ಎಲ್ಲವನ್ನು ಮಾಡು ಅನ್ನೋದೇ ಅವನು ಅರ್ಜುನನಿಗೂ ಹೇಳಿದ್ದು. ಯುದ್ಧ ನೀನೇ ಮಾಡು ಅಂತ. ನಾನು ಇವನು ತಥಾಸ್ತು ಅಂತ ಎಲ್ಲರನ್ನೂ ಸಾಯಿಸ್ಬಿಡ್ಬೋದಿತ್ತಲ್ಲ. ಆದರೆ ನನ್ನ ಕರ್ಮ ನಾನೇ ಮಾಡಬೇಕು, ಅದಕ್ಕೆ ಕರ್ಮಗಳನ್ನು ಮುಗಿಸ್ಕೊಳ್ಳಿ ಅನ್ನೋದಕ್ಕೇ ಇರೋದು. ಆಧ್ಯಾತ್ಮ ತುಂಬ ಬ್ಯೂಟಿಫುಲ್ ಇದೆ, ಕಾಂಪ್ಲಿಕೇಟೆಡು ಅಲ್ಲ. ನಿಮ್ಮ ಮಾಡ್ರನ್ ಲೈಫ್ನು ಅದೇನು ಕಿತ್ಕೊಂಡು ಹೋಗಲ್ಲಪ್ಪ. ನಾನು ಇವತ್ತು ಜಿಮ್ಗೂ ಹೋಗ್ತೀನಿ, ಪೂಜೆನೂ ಮಾಡ್ತೀನಿ, ಮಾಡ್ರನ್ ಆಗೂ ಇದ್ದೀನಿ ಕಲಿಯುಗದಲ್ಲಿ. ಆದರೆ ಇದು ನಿಮ್ಮ ವೇ ಆಫ್ ಲೀಡಿಂಗ್ ಲೈಫ್. ಧರ್ಮದಿಂದ ಎವ್ರಿ ಮಿನಿಟ್ ಕಾನ್ಷಿಯಸ್ ಆಗಿರ್ತೀರ. ಆವಾಗ ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೂ ಎನರ್ಜಿ ಬರುತ್ತೆ. ಯಾಕಂದ್ರೆ ನೀವು ಕಾನ್ಷಿಯಸ್ ಆಗಿ ಅದು ಜ್ಞಾಪಕ ಬರುತ್ತೆ, ಇದು ಜ್ಞಾಪಕ ಬರುತ್ತೆ, ಇದು ಜ್ಞಾಪಕ ಬರುತ್ತೆ. ಆಮೇಲೆ ನಿಮ್ಗೆ 100 ಜನ ಇದ್ದರೂ ಹ್ಯಾಂಡಲ್ ಮಾಡ್ತೀರಾ. ನಂಗೆ ದಿನಕ್ಕೊಂದು 100 ಫೋನ್ ಕಾಲ್ಸ್ ಬಂದರು, ಐ ಹ್ಯಾಂಡಲ್ ಎವ್ರಿ ಫೋನ್ ಕಾಲ್ ಆ್ಯಂಡ್ ಎಲ್ಲ. ನಾಸ್ತಿಕರು ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಪರ್ಸ್ನಾಲಿಟಿ ವೈಸ್ ವೀಕ್ ಇರ್ತಾರೆ, ಹಾಗಾಗಿ ಆಧ್ಯಾತ್ಮ ಅನ್ನೋ ಹೆಸರು ತಗೊಂಡು ಅದರ ಬಲ ಪಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಂತಾರೆ. ಅವ್ರಿಗೆ ರುಚಿ ಗೊತ್ತಿರಲ್ವಲ್ಲ. ಈಗ ಸತ್ಯನಾರಾಯಣ ಸ್ವಾಮಿ ಪ್ರಸಾದದ ರುಚಿ, ಆಹಾ ಸಜ್ಜಿಗೆ ಎಷ್ಟು ರುಚಿಯಾಗಿತ್ತು ಅಂದರೆ ಗೊತ್ತಿಲ್ಲ ಅಂತಾರೆ. ತಿಂದವನಿಗೆ ಅದ್ರ ರುಚಿ ಗೊತ್ತು. ಇನ್ನೊಂದು ಏನು ಹೇಳ್ತಾನೆ, ಅದನ್ನೇ ನಾರಾಯಣ ಗರುಡ ಪುರಾಣದಲ್ಲೇ ಗರುಡಂಗೆ ಹೇಳ್ತಾನೆ, ಪಾಯಸ ಬಡಿಸೋ ಸೌಟ್ಗೆ ಪಾಯಸದ ರುಚಿ ಗೊತ್ತಿರಲ್ವಂತೆ. ಯಾಕಂದರೆ ಅದು ಸ್ಟೀಲು ಅಥವಾ ಯಾವುದೋ ಒಂದು ಮೆಟಲ್ ತಿನ್ನಲ್ವಲ್ಲ ಪಾಯಸ, ನಾವು ತಾನೇ ತಿನ್ನೋದು. ಸೊ ಅವ್ರಿಗೆ ಆ ರುಚಿ ಗೊತ್ತಿರಲ್ಲ, ಅದನ್ನ ಇಲ್ಲದೆ ಇರೋದ್ರಿಂದ ಆ ರೀತಿ ಕೊಂಕು ಮಾತುಗಳನ್ನ ಆಡ್ತಾರೆ. ಇನ್ನೊಬ್ರು ಯಾರೋ ಹೇಳಿದರು, ಶ್ರೀರಾಮಚಂದ್ರ ಏನು ಇಂಜಿನಿಯರಿಂಗ್ ಓದಿದ್ನಾ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಂತ. ಹಂಗಾಯ್ತಿದು. ಯಾಕೆ ದೇವರು ಜಗತ್ತನ್ನೇ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದವನು ನಿಮ್ಮ ತಾತ್ಕಾಲಿಕವಾಗಿ ಏನೋ ಒಂದು ಡಿಗ್ರಿ, ಅದು ಏನು ಬ್ರಿಟಿಷ್ ಅವ್ರು ಮಾಡಿ ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದು ನಿಮ್ಗೆ ಈ ಥರದ್ದು ಡಿಗ್ರಿಗಳನ್ನ. ಗುರುಕುಲದಲ್ಲಿ ಅದಿರಲಿಲ್ಲ, ನೀವು ಮುಕ್ತಿ ಪಡ್ಕೊಳ್ಳೋಕ್ಕೆ ಮುಂದೆ ಹೋಗಬೇಕಾಗಿತ್ತು. ಸೊ ಇದನ್ನು ತಾತ್ಕಾಲಿಕವಾದನ್ನ ಹಿಡ್ಕೊಂಡವರು ಅವ್ರಿಗೆಲ್ಲ ಹಂಗಂತಾರೆ. ಡೆತ್ ಬೆಡ್ಡಲ್ಲಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ಇದೆಲ್ಲ ಗೊತ್ತಾಗತ್ತೆ. ಏನು ನೆಕ್ಸ್ಟ್ ನನ್ನ ಯಾರು ಯಮದೂತರು ಬಂದು ನನ್ನ ಕರ್ಕೊಂಡು ಹೋಗ್ತಿದಾರಾ, ದೇವತೆಗಳೇ ಬಂದು ನನ್ನ ಸ್ವಾಗತಿಸ್ತಿದಾರ ಅಂತ. ಸಹಿಷ್ಣುತೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಲ್ ಅಂತ ಅನಿಸುತ್ತೆ, ಝೀರೋ ಬಂದಿದೆ. ನಾಸ್ತಿಕ ಆಸ್ತಿಕರನ್ನು ಸಹಿಸಿಕೊಳ್ಳೋದೇ ಇಲ್ಲ, ಆಸ್ತಿಕರು ನಾಸ್ತಿಕರನ್ನು ಸಹಿಸಿಕೊಳ್ಳೋದೇ ಇಲ್ಲ. ಅಂದರೆ ಭಾರತೀಯ ಸಂಪ್ರದಾಯ ಅಥವಾ ಭಾರತೀಯ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನೀನು ನಿನ್ನ ಧರ್ಮದ ಅನುಸರಣೆ ಮಾಡು, ನಾನು ನನ್ನ ಧರ್ಮದ ಅನುಸರಣೆ ಮಾಡ್ತೀನಿ. ನನಗೆ ನಿನ್ನ ಧರ್ಮದ ಬಗ್ಗೆ ಗೌರವ ಇದೆ, ನಿನಗೆ ನನ್ನ ಧರ್ಮದ ಬಗ್ಗೆ ಗೌರವ ಇದೆ. ನೀನು ನಾಸ್ತಿಕನ, ನಿನ್ನ ಆ ಅಭಿಮಾನನ ಅಥವಾ ನಿನ್ನ ಆ ನಂಬಿಕೆನ ನಾನು ಗೌರವಿಸ್ತೀನಿ ಅಂತ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ವ್ಯಕ್ತಿಗಳ ಸಮಸ್ಯೆ ಏನು ಅಂದರೆ, ನನಗಿಷ್ಟ ಇಲ್ಲದೆಲ್ಲಾನು ನಾನು ದ್ವೇಷಿಸ್ತೀನಿ ಅಂತ. ವಿರೋಧ ಅಲ್ಲ ಅದು, ವಿರೋಧ ಅಲ್ಲ, ದ್ವೇಷ. ಯಾಕೆ ಮನುಷ್ಯರಲ್ಲಿ ಬದಲಾವಣೆ? ಆವಾಗಲೇ ಹೇಳ್ದಂಗೆ ನಾನು ಕಲಿಯುಗದಲ್ಲಿ ರಾಹು ಕಿಂಗ್, ರಾಹು ಮಂಗಳ. ನಾನು ಹೇಳಿದ್ದೆ ಕರೆಕ್ಟು. ನನಗೆ ಅಲ್ಲಿ ಶುಕ್ರ ಪ್ಲಾನೆಟ್ ಕಾಣಿಸ್ತಿಲ್ವಾ, ಶುಕ್ರನೇ ಇಲ್ಲ. ನನಗೆ ನಿಮ್ಮ ಅಜ್ಜಿ ಕಾಣಿಸ್ತಿಲ್ವಾ, ಅಜ್ಜಿನೇ ಇಲ್ಲ ಅಲ್ಲ. ಈಗ ಗೋಡೆ ಮೇಲೆ ಎಲ್ಲರ ಮನೇಲೂ ಫೋಟೋ ಹಾಕಿರ್ತಾರೆ. ಎಷ್ಟೋ ಜನ ಅಜ್ಜಿ ತಾತಂದ್ರನ್ನ ನೋಡಿರಲ್ಲ, ಮುತ್ತಜ್ಜಿನ ನೋಡಿರಲ್ಲ. ಅವರೇ ಕಣೋ ನಿಮ್ಮ ಅಜ್ಜಿ ಇಂದಾಗ ಒಪ್ಕೋತೀವಿ ತಾನೇ ನಾವು. ಹಾಗಾದ್ರೆ ನಮ್ಮ ಅಜ್ಜಿನೇ ಇರಲಿಲ್ಲ, ತಾತನೇ ಇರಲಿಲ್ಲ, ನೀನು ಹೆಂಗೆ ಹುಟ್ಟಿದೆ? ಇವಾಗ ನಿನ್ನ ಆತ್ಮದಲ್ಲಿರುವ ನೀನು ಉಸಿರಾಡೋದು ಗಾಳಿನೂ, ನೀನು ಉಸಿರಾಡೋದಾಗ ಒಂದು ಕ್ರಿಯೆಯನ್ನು ಅನುಭವಿಸ್ತೀಯ ಹೊರತು ಅದು ಎಲ್ಲಿದೆ ಅನ್ನೋದು ನಿನಗೆ ಗೊತ್ತಾಗಲ್ಲ. ಈವನ್ ನಿನ್ನ ಆತ್ಮ ಆಗಿರಲಿ, ಜೀವ ಆಗಿರಲಿ. ಕೊನೆಗೆ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿದಾಗಲೂ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಸರ್ ಅಂತಾರೆ ಕೊನೆಗೆ. ಈ ನಾಸ್ತಿಕರು ಅನ್ನೋದು ಅಲ್ಲ. ಈ ಜನಗಳಿಗೆ ಹುಚ್ಚಿಯನ್ನು ಹಿಡ್ಕೊಂಡಿದೆ ಅಂತ ಹೇಳಿದ್ರೆ, ನಂದು ಅನ್ನೋದು ನಾನೇನೋ ಒಂದು ಕಾಮೆಂಟ್ ಹಾಕಬೇಕು, ನಾನೇ ಕೊನೆಗೆ ಗೆಲ್ಲಬೇಕು ಅನ್ನೋದು ಎಂಡಿಂಗ್ ಅವರೇ ಮಾಡ್ತಾರೆ. ಈಗ ಯಾರೋ ಒಬ್ರು ಮಾಡ್ಕೊಂಡು ಹೋಗಿ ಅದನ್ನ ಸಮಾಧಾನ ಪಡಿಸಿದ್ರು, ಇವನು ಇನ್ನೊಂದೇನೋ ಕೆದಕ್ಬಿಟ್ಟು ಹೋಗ್ತಾನೆ. ನಾ ಆವಾಗಲೇ ಹೇಳ್ದಂಗೆ ಅವ್ರವ್ರ ಜೀವನದಲ್ಲೇ ಅನುಭವಿಸ್ತಾ ಇರ್ತಾರೆ ಕಷ್ಟನ. ಅವ್ರವ್ರ ಅಪ್ಪ ಅಮ್ಮನೇ ಕಷ್ಟದಲ್ಲಿರ್ತಾರೆ, ಅವರೇ ಕಾಯಿಲೆಗಳು ಅನುಭವಿಸ್ತಾ ಇರ್ತಾರೆ. ಆಮೇಲೆ ಇವರೆಲ್ಲ ಸಾಧಕರಲ್ಲ.
ಯಾರ್ಯಾರು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು 2 ಅವರು ಯಾರ್ದೋ ಬೇಡದೆ ಇರೋದನ್ನ ಚರ್ಚೆ ಮಾಡೋ ಬದಲು ಇವರೇ ಸಾಧನೆ ಮಾಡಿ 100 ಕೋಟಿನ ಸಂಪಾದನೆ ಮಾಡಿ ಸಮಾಜವನ್ನು ಜಗತ್ತನ್ನು ಉದ್ಧಾರ ಮಾಡೋ ಕೆಪಾಸಿಟಿ ಇವರಲ್ಲೂ ಇದೆ. ಯಾಕೆಂದರೆ ಬಡತನದಿಂದ ಹೋದಂಥ ಅನೇಕ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ದೊಡ್ಡ ಮಟ್ಟಕ್ಕೆ ತಲುಪಿ ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಅವ್ರಿಗೂ ಇರೋದು 2 ಕಾಲು ಕಣ್ಣು ಕೈ ಅದೇ ಥರನೇ ಇವನಿಗೂ 24 ಅವರ್ಸೇ ಅವ್ರಿಗೂ 24 ಅವರ್ಸ್. ಅವ್ರು ಮಾಡಿದ್ರು ಇವ್ನು ಯಾಕೆ ಮಾಡಲ್ಲ? ಅದೇ ಇಲ್ಲಿ ಕಾಮೆಂಟ್ ಮಾಡೋಕ್ಕೆ ಎಲ್ಲ ಎನರ್ಜಿ ಎಲ್ಲ ಎಫರ್ಟು ಎಲ್ಲ ಹಾಕ್ಬಿಟ್ಟು ತಮ್ಮನ್ನು ತೋಡ್ಕೊಂಡು ಅಲ್ಲಿ ಹಾಕ್ತಾರೆ. ಅದೇ ಪೂರ್ಣ ಮಟ್ಟದ ಜ್ಞಾನ ಇರಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ತ್ರೇತಾಯುಗ ದ್ವಾಪರಯುಗ ಕೃತಿ ಎಲ್ಲ ಕಡೆನೂ ರಾಕ್ಷಸರು ಇದ್ದರು, ದೇವಾನುದೇವತೆಗಳಿದ್ದರೂ ಕೂಡ ರಾಕ್ಷಸರು ತಪಸ್ ಮಾಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ತಿರುಗಿ ದೇವ್ರಿಗೆ ತೊಂದರೆ ಕೊಡೋಕ್ಕೆ ಬರೋರು ಅವರೇ ಇವರು. ಕಲಿಯುಗದಲ್ಲಿ ಅವ್ರು ಬರಬೇಕಲ್ಲ, ಅವ್ರದ್ದೇ ಆದ ಗುಣದಲ್ಲಿ ಬಂದುಬಿಟ್ಟು ನಿಮ್ಗೆ ಹಿಂಸೆ ಕೊಡಬೇಕಲ್ಲ. ಆದರೆ ನಾನೇನು ಹೇಳೋದು, ದೇವತೆಗಳ ಥರ ಇರೋವಂಥ ವ್ಯಕ್ತಿಗಳು ಅದಕ್ಕೆ ರಾಕ್ಷಸ ಸ್ವಭಾವದವ್ರು ಬಂದು ಹಿಂಗೆ ಕೊಟ್ಟ ತಕ್ಷಣ ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ನೀವೇನು ಮಾಡ್ತೀರಾ, ವಿಚಲಿತರಾಗ್ಬಿಟ್ಟು ಅವ್ರು ತೊಂದರೆ ಕೊಡ್ತಿದ್ದಾನೆ, ನೋಡಿ ಮೇಡಮ್ ಹಿಂಗೆಲ್ಲ ಹೇಳ್ಬಿಟ್ರು, ನೋಡಿ ಮೇಡಮ್ ಹಾಗೆಲ್ಲ ಹೇಳ್ಬಿಟ್ರು, ನಾನು ಹಂಗಲ್ಲ, ನಾನು ಒಳ್ಳೆಯವರು. ನೀವು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳ್ಳೋದು ಬೇಡ, ದೇವ್ರು ನೋಡ್ತಾ ಇರ್ತಾನೆ. ಸೊ ನೀವು ಅದನ್ನೆಲ್ಲ ಮರೆತು ಮುಂದಕ್ಕೆ ಹೋಗಬೇಕು.